ಸೊ ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ನನ್ನ ಡ್ರಾಯಿಂಗ್ ತೋರ್ಸಕ್ಕಂಥ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಇಷ್ಟರೊಳಗೆ ಯಾವ್ಯಾವ ಥರ ಡ್ರಾಯಿಂಗ್ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ಎಲ್ಲನೂ ತೋರಿಸ್ತೀನಿ. ತುಂಬ ಹಳೆಯದು ಯಾವುದೂ ಇಲ್ಲ, ಈಗ ರೀಸೆಂಟಾಗಿ ಮಾಡಿರೋದು ಮಾತ್ರ ಇರೋದು. ಸೊ ಅದನ್ನ ತೋರ್ಸಕ್ಕಂತ ಬಂದಿದ್ದೀನಿ ಅಷ್ಟೇ. ಸೊ ನೋಡೋಣ ಹೇಗೆ ಡ್ರಾಯಿಂಗ್ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ನಾನು ಈ ಬುಕ್ಕಲ್ಲಿ ಯಾವ್ಯಾವ ಡ್ರಾಯಿಂಗ್ ಇದ್ದಾವೆ ಅಂತ ತೋರಿಸ್ತೀನಿ. ಸೊ ಇದನ್ನೆಲ್ಲನೂ ನಾನು ಟ್ಯಾಟೂ ಟ್ರೈನಿಂಗ್ ಹೋದಾಗ ಮಾಡಿರೋದು. ಸೊ ಬನ್ನಿ ನೋಡ್ಕೊಂಬರೋಣ ಹೇಗಿದ್ದಾವೆ ಅಂತ. ಸೊ ಫಸ್ಟ್ ಈ ಡ್ರಾಯಿಂಗ್ ನೋಡ್ಬೋದು, ಇದೊಂದು ರಿಯಲಿಸ್ಟಿಕ್ ಜಗ್ ಥರ ಇದೆ. ನಾರ್ಮಲ್ ಆಗಿ ವಾಟರ್ ಹಾಕ್ತಾರಲ್ಲ ಅದು, ನೋಡ್ಬೋದು ಹೇಗಿದೆ ಅಂತ. ಸೊ ನೆಕ್ಸ್ಟ್ ಚೆಸ್ ಬೋರ್ಡಲ್ಲಿ ಬರುತ್ತಲ್ಲ ಕಾಯಿನ್ಸ್, ಆ ಥರ ಮಾಡಿರೋದು. ಇದು ಕೂಡ ರಿಯಲಿಸ್ಟಿಕ್ ಆಗಿ ಮಾಡಿರೋದು. ನೆಕ್ಸ್ಟ್ ಇದೊಂದು ಗಣೇಶ ಡ್ರಾಯಿಂಗ್ ಮಾಡೋಕ್ಕಂತ ಹೋಗಿದ್ದೀನಿ, ಬಟ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಷ್ಟೇ. ಅದು ಇನ್ನೂ ತುಂಬ ವರ್ಷನೇ ಆಯಿತು, ಒಂದು ವರ್ಷ ಆಯ್ತಿರ್ಬೋದು. ಇನ್ನೂ ಹಾಗೆ ಇದೆ, ಕಂಪ್ಲೀಟೇ ಮಾಡಿಲ್ಲ. ಸೊ ನೆಕ್ಸ್ಟ್ ಇದೊಂದು ಡಾಗಿಂದು ಡ್ರಾಯಿಂಗು, ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ರೋಸ್ ಲೀವ್ಸ್ ಎಲ್ಲ ಇದೆ, ರೋಸ್ ಇದೆ. ಹಾಗೆ ಇಲ್ಲೊಂದು ವಾಟರ್ ಬಿದ್ದಿರೋ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಬುದ್ಧ ಟ್ಯಾಟೂ, ನೋಡ್ಬೋದು ಹೇಗಿದೆ ಅಂತ. ಇಲ್ಲೆಲ್ಲ ನೋಡ್ಬೋದು ಶೇಡಿಂಗ್ ತುಂಬಾ ಸ್ಮೂತಾಗಿ ಬಂದಿದೆ. ಆ್ಯಂಡ್ ಇದೊಂದು ಸಮುರಾಯಿ ಪ್ಲಸ್ ಸ್ನೇಕಿಂದು, ನೋಡ್ಬೋದು ಹೇಗಿದೆ ಅಂತ. ಇದು ತುಂಬ ಅಂದರೆ ತುಂಬ ಕಷ್ಟ, ಯಾಕೆಂದರೆ ತುಂಬ ಡೀಟೇಲಿಂಗ್ ಆಗಿದೆ. ಹೇಗಿದೆ ನೋಡ್ಬೋದು, ತುಂಬ ಅಂದರೆ ತುಂಬ ಡೀಟೇಲಿಂಗ್ ಆಗಿದೆ. ಇದೊಂದು ಹೆಚ್ಚು ಕಮ್ಮಿ ನಾನು 4 ದಿವಸ ಮಾಡಿರೋದು. ಹಾಗೆ ತುಂಬ ಸೈಜ್ ತುಂಬ ಚಿಕ್ಕದಿದೆ, ಅದಕ್ಕೆ ತುಂಬ ಡೀಟೇಲಿಂಗ್ ಎಲ್ಲ ತುಂಬಾ ಮಾಡಬೇಕಾಗಿತ್ತು. ಶಾಡೋ ಆಗಲಿ, ಫೇಸ್ ಆಗಲಿ, ತುಂಬ ಕಡೆ ಅಂತೂ ಗಂಟೆಗಟ್ಟಲೆ ಆಗೋದು ಮಾಡೋಕ್ಕೆ. ಆದರೂ ಇದು ನಾನು 4 ದಿವಸ ಟೈಮ್ ಕೊಟ್ಟು ಮಾಡಿರೋದು. ಹೇಗಿದೆ ಅಂತ ನೋಡ್ಬೋದು. ಇದು ಸೇಮ್ ಸ್ಕೆಲಿಟನ್ ಪ್ಲಸ್ ಸ್ಪೈಡರ್ದು. ಇದಕ್ಕೂ ಕೂಡ 2 ದಿವಸ ಟೈಮ್ ಕೊಟ್ಟು ಮಾಡಿರೋದು. ಇದಕ್ಕೆ ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಇದು ನೋಡಿದವರೆಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಹಾಗೆ ನನಗೂ ತುಂಬಾ ಇಷ್ಟ. ಇದಕ್ಕೂ ಹಾಗೆ ಟೈಮ್ ಕೊಟ್ಟು ತುಂಬ ಡೀಟೇಲಿಂಗ್ ಆಗಿದೆ. ಅದು ಈ ಕೃಷ್ಣ ಡ್ರಾಯಿಂಗು. ಇದನ್ನ ನಾನು ಪೋಸ್ಟ್ ಮಾಡಿದ್ದೀನಿ, ನೀವೆಲ್ಲರೂ ನೋಡಿರ್ತೀರ ಅಂದ್ಕೊತೀನಿ. ತುಂಬ ಅಂದರೆ ತುಂಬ ಡೀಟೇಲಿಂಗ್ ಆಗಿದೆ. ಹೇಗಿದೆ ಅಂತ ನೋಡ್ಬೋದು ನೀವೇ. ಹಾರ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ತುಂಬಾ ಡೀಟೇಲಿಂಗ್ ಆಗಿದೆ. ಅದಕ್ಕೆ ತುಂಬ ಟೈಮ್ ಕೊಟ್ಟು ಮಾಡಿರೋದ್ರಿಂದ. ಸೇಮ್ ಇದು ಕೂಡ ಡಿಫಿಕಲ್ಟ್, ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಯಾಕಂದರೆ ಇದು ಹೇರ್ ಪಾರ್ಟ್ ಎಲ್ಲ ಜಾಸ್ತಿ ಇದೆ. ಹಾಗೆ ಇಲ್ಲಿ ಶಾಡೋ, ಟೋನ್ ಬಗ್ಗೆ ತುಂಬ ನಾಲೆಡ್ಜ್ ಇರಬೇಕು ಇದನ್ನು ಮಾಡಬೇಕಾದ್ರೆ. ಹೇರ್ಸ್ ಆಗಲಿ, ಹಾಗೆ ಐಸ್ ಆಗಲಿ, ಎಲ್ಲ ಕಡೆಯೂ ತುಂಬ ಕೇರ್ ತೊಗೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ಇದು ತುಂಬ ಡಿಫಿಕಲ್ಟೇ. ಇದನ್ನೂ ಒಂದು ಹೆಚ್ಚು ಕಮ್ಮಿ 2 ದಿವಸ ಟೈಮ್ ಕೊಟ್ಟೆ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಹನುಮಾನ್ ಡ್ರಾಯಿಂಗ್, ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೂ ತುಂಬಾ ಟೈಮ್ ಕೊಟ್ಟು ಮಾಡಿರೋದು. ಯಾಕಂದರೆ ಟೈಮ್ ಕೊಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತಂತಲೇ ಮಾಡಿರೋದು. ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಇದು ಬಟರ್ಫ್ಲೈ, ರಿಯಲಿಸ್ಟಿಕ್ ಬಟರ್ಫ್ಲೈ ಮಾಡಿರೋದು. ಇದು ಒರಿಜಿನಲ್ಲು, ಇದು ಅದು ಶಾಡೋ ಬಿದ್ದಿರೋ ಥರ ಮಾಡಿರೋದು. ಅಂದರೆ ಒಂದು ವಾಟರ್ ಮೇಲೆ ನಿಂತಾಗ ಇಲ್ಲಿ ವಾಟರ್ ಕೆಳಗೆ ಬಂದಿರೋ ಅಂಥದ್ದು, ಆ ಥರ ಶಾಡೋ ಮಾಡಿರೋದು. ನೋಡ್ಬೋದು ಹೇಗಿದೆ ಅಂತ. ಹಾಗೆ ಇದೊಂದಿದೆ ಕೃಷ್ಣನ್ ಡ್ರಾಯಿಂಗು. ಇದನ್ನೂ ಹಾಗೆ ಬಿಟ್ಟಿದ್ದೀನಿ, ಇನ್ನೂ ಮಾಡೇ ಇಲ್ಲ. ತುಂಬ ದಿವಸ ಆಯಿತು, ಔಟ್ಲೈನ್ ಹಾಕಿ ಇಟ್ಟಿದ್ದೀನಿ ಅಷ್ಟೇ, ಇನ್ನೂ ಮಾಡಿಲ್ಲ. ಈ ಬುಕ್ಕಲ್ಲಿ ಇಷ್ಟೇ ಇರೋದು. ನೆಕ್ಸ್ಟ್ ಡ್ರಾಯಿಂಗ್ಸ್ನ ತೋರಿಸ್ತೀನಿ. ಸೊ ಓಕೆ, ಇನ್ನೊಂದು ಸ್ವಲ್ಪ ಡ್ರಾಯಿಂಗ್ಸ್ ತಂದಿದ್ದೀನಿ. ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಆದರೂ ಮತ್ತೊಂದು ಸಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನಮ್ಮ ಅಮ್ಮನ ಡ್ರಾಯಿಂಗು. ಇದನ್ನ ರಿಯಾಕ್ಷನ್ ವೀಡಿಯೋನು ಹಾಕಿದ್ದೆ ನಮ್ಮ ಅಮ್ಮಂದು. ಹೇಗೆ ಇದನ್ನು ವ್ಲಾಗು ಮಾಡಿದ್ದೆ, ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬರ್ಬೋದು ಹೋಗಿ. ಇದು ನಮ್ಮ ಅಮ್ಮನ ಡ್ರಾಯಿಂಗ್ ಒಂದು. ಸೊ ನೆಕ್ಸ್ಟು ಕಲರ್ ಪೆನ್ಸಿಲ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ನೋಡ್ಬೋದು, ಇದೊಂದು ಆ್ಯನಿಮೆ ಮೂವಿದು ಕ್ಯಾರೆಕ್ಟ್ರು. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಈ ಕ್ಯಾರೆಕ್ಟ್ರು, ಅದಕ್ಕೋಸ್ಕರ ಡ್ರಾ ಮಾಡಿರೋದು. ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಒಳಗಡೆ ಮಾತ್ರ ಕಲರ್ ಹಾಕಿರೋದು, ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಟಿದ್ದೀನಿ ಅಷ್ಟೇ. ಯಾಕಂದರೆ ಅದು ಇಲ್ಲಿ ಸೆಂಟರ್ ಒಂದು ಶೇಪ್ ಥರ ಇದೆಯಲ್ಲ, ಥಂಡರ್ ಶೇಪಲ್ಲಿ ಮಾಡಿರೋದನ್ನ. ನೋಡ್ಬೋದು ಹೇಗಿದೆ ಅಂತ.
ಹಾಗೆ ಈ ಡ್ರಾಯಿಂಗಲ್ಲಿ ಏನು ಮೇನ್ ವಿಷಯ ಅಂದರೆ ನೋಡ್ಬೋದು, ನಾನು ಇದನ್ನ ಫಸ್ಟಿಗೆ ಡ್ರಾಯಿಂಗ್ ಮಾಡಿದ್ದು ನಾನು. ಇದು ಏನಾಯಿತು ಅಂದರೆ ಇದು ಫೇಸ್ ಇದೆಯಲ್ಲ, ಫೇಸ್ ಸ್ವಲ್ಪ ಡಾರ್ಕಾಗಿ ಬಂತು. ಇದು ಸ್ಕಿನ್ ಕಲರ್ ಬರಬೇಕಾಗಿದ್ದು ಸ್ವಲ್ಪ ಆರೆಂಜ್ ಕಲರ್ ಬಂದ್ಬಿಡ್ತು. ಅದಕ್ಕೆ ಇದು ಬೇಡ ಅಂತ ಹೇಳಿ ಫುಲ್ಲು ಔಟ್ಲೈನ್ ಎಲ್ಲ ಹಾಕಿಟ್ಟಿದ್ದು, ಇಷ್ಟು ಕಲರ್ ಕೂಡ ಹಾಕಿದ್ದೆ. ಆಮೇಲೆ ಮತ್ತೆ ಇದು ಸರಿಯಾಗಿಲ್ಲ ಅಂತ ಹೇಳಿ ಇದನ್ನ ಸೆಕೆಂಡ್ ಮಾಡಿರೋದು. ನೋಡ್ಬೋದು ಇದು ಲೈಟಾಗಿ ಬಂದಿದೆ, ಹಾಗೆ ಇದು ಸ್ವಲ್ಪ ಡಾರ್ಕಾಗಿ ಬಂದಿದೆ. ಸೊ ಅದಕ್ಕಾಗಿನೇ ಇದು ಬೇಡ ಅಂತ ಹೇಳಿ ಇದನ್ನ ಮಾಡಿರೋದು. ನೋಡ್ಬೋದು ಇದು ಹೇಗಿದೆ ಅಂತ. ಸೊ ಓಕೆ, ನೆಕ್ಸ್ಟು ಕೃಷ್ಣನ್ ಡ್ರಾಯಿಂಗು. ಇದನ್ನ ನಾನು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾದಲ್ಲಿ, ನೋಡ್ಬೋದು ಹೇಗಿದೆ ಅಂತ. ಇದು ಅಷ್ಟೇ ತುಂಬ ಡಿಫಿಕಲ್ಟ್ ಇತ್ತು. ಹೇರ್ ಆಗಲಿ, ಫೇಸ್ ಆಗಲಿ, ಜ್ಯುವೆಲರಿ ಆಗಲಿ, ಹಂಗೆ ಹಸುದಾಗಲಿ. ಇದು ತುಂಬ ಹಸುವಿದಂತೂ ಫುಲ್ಲು ಸ್ಮೂತಾಗಿ ಬರಬೇಕಾಗಿತ್ತು. ಅದಕ್ಕೋಸ್ಕರ ನೀಟಾಗಿ ತುಂಬ ಸ್ಲೋ ಆಗಿ ಮಾಡಿರೋದು. ಸೊ ಇದಕ್ಕೂ 2-3 ದಿವಸ ಎಫರ್ಟ್ ಹಾಕಿ ಮಾಡಿರೋದು. ನೋಡ್ಬೋದು ಹೇಗಿದೆ ಅಂತ. ಸೊ ನೆಕ್ಸ್ಟು ಇನ್ನೊಂದು ಡ್ರಾಯಿಂಗ್ ಇದೆ, ಅದನ್ನ ಇನ್ನೂ ನಾನು ಬಿಟ್ಟಿಲ್ಲ, ಯಾಕಂದರೆ ಅದನ್ನ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವ್ಲಾಗ್ ಮಾಡಿದ್ರೆ ನಿಮಗೂ ಸ್ವಲ್ಪ ಅರ್ಥ ಆಗುತ್ತೆ, ಹಾಗೆ ಹೇಗೆ ಮಾಡ್ಬೋದು ಅನ್ನೋದು ಸ್ವಲ್ಪ ನಿಮಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಬಿಟ್ಟಿಲ್ಲ ಅಷ್ಟೇ. ಆ ಡ್ರಾಯಿಂಗ್ನ ತೋರಿಸಲ್ಲ ನಾನು ಇವಾಗಲೇ. ಅದು ತುಂಬ ಡೀಟೇಲಿಂಗ್ ಆಗಿದೆ, ಚೆನ್ನಾಗಿದೆ. ಹಾಗೆ ತುಂಬ ಬಿಗ್ ಸೈಜಲ್ಲಿ ಸ್ವಲ್ಪ ಇದೆ. ಇವಾಗ ಇಷ್ಟರಲ್ಲೂ ತೋರಿಸಿರೋದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇರೋದು. ತುಂಬಾ ರಿಯಲಿಸ್ಟಿಕ್ ಡ್ರಾಯಿಂಗು, ಹಾಗೆ ಚೆನ್ನಾಗಿದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ನನ್ನ ಹಳೆ ಡ್ರಾಯಿಂಗ್ಸ್ ಯಾವುದೂ ಇಲ್ಲ, ನಾನು ಯಾವುದನ್ನು ಇಟ್ಕೊಂಡಿಲ್ಲ. ಸೊ ನನಗೆ ಫೋಟೋಸ್ ಎಲ್ಲರೂ ಸಿಕ್ಕಿದ್ರೆ ನನ್ನ ಹಳೆ ಡ್ರಾಯಿಂಗ್ಸ್ದು ಸ್ಟೋರಿ ಆಗಲಿ ಪೋಸ್ಟ್ ಆಗಲಿ ಹಾಕ್ತೀನಿ. ಆವಾಗ ನೀವು ನೋಡ್ಬೋದು. ಅವಾಗವಾಗ ನೋಡ್ತಾ ಇರಿ, ನಾನು ಹಾಕ್ತೀನಿ. ಯಾವಾಗಾದ್ರೂ ಸಿಕ್ಕಿದ್ರೆ ಪಕ್ಕ ಹಾಕ್ತೀನಿ ಹಳೆ ಡ್ರಾಯಿಂಗ್ಸ್ನ. ಸೊ ಅವಾಗ ನಿಮಗೂ ಗೊತ್ತಾಗುತ್ತೆ ನಾನು ಅವಾಗ ಹೇಗೆ ಡ್ರಾಯಿಂಗ್ ಮಾಡ್ತಿದ್ದೆ, ಇವಾಗ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಓಕೆ, ಇವತ್ತಿಗೆ ಇಷ್ಟೇ. ಸೊ ಡ್ರಾಯಿಂಗ್ಸ್ನ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ವಿಡಿಯೋಸ್ ಬಿಡ್ತಾ ಇರ್ತೀನಿ. ಡ್ರಾಯಿಂಗ್ಸ್ನ ನೀವು ಇಂಪ್ರೂವ್ ಮಾಡ್ಕೊಬೋದು. ಅಥವಾ ಈಗ ಇನ್ನೂ ಬೇಸಿಕ್ ಲೆವೆಲಲ್ಲೇ ಇದ್ದೀರಾ, ಅಥವಾ ಡ್ರಾಯಿಂಗ್ಸ್ ಬಗ್ಗೆ ಗೊತ್ತೇ ಇಲ್ಲ ಆದರೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿ ನೋಡ್ಬೋದು. ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತೀನಿ ನಾನಲ್ಲಿ. ಸೊ ಓಕೆ, ಇವತ್ತಿಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿಟ್ಕೊಳ್ಳಿ, ನಿಮಗೂ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಗೊತ್ತಿರೋರು ಯಾರಾದರೂ ಡ್ರಾಯಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಅಥವಾ ಇವಾಗ ಡ್ರಾಯಿಂಗ್ ಮಾಡ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂದ್ಕೊತೀನಿ. ಸೊ ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.